ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಟು 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 8ಗೆ ಯಾವ ತರ ಆನ್ಸರ್ಸ್ ಅನ್ನ ಮಾಡೋದು ಅಂತಕ್ಕಂಥದ್ದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಮೇಲೆ ಒಂದು ಕೇಳಿರ್ತಕ್ಕಂಥದ್ದು, ಲಾಯರ್ ರಿಲೇಟೆಡ್ ಕೇಳಿದ್ದಾರೆ. ಈ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. 2024 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 8 ಏನ್ ಹೇಳುತ್ತೆ ಅಂದ್ರೆ, ಮಿಸ್ಟರ್ ಮದನ್, ಎ ರೆಪ್ಯೂಟೆಡ್ ಲಾಯರ್ ಆಫ್ ಬೆಂಗಳೂರು, he has prepared the following income and expenditure account for the year ended 31st 3 2023. ಸೊ ನೋಡಿ, ಮಿಸ್ಟರ್ ಮದನ್ ಅಂತಕ್ಕಂಥನು ಒಬ್ಬ ರೆಪ್ಯೂಟೆಡ್ ಲಾಯರ್. ಅವ್ರಿಗೆ ಸಂಬಂಧಪಟ್ಟ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನ ಕೊಟ್ಟಿದ್ದಾರೆ. ಸೊ ಇದು ಎಕ್ಸ್ಪೆಂಡಿಚರ್ಸ್ ಏನೆಲ್ಲ ಇದೆ ಎಲ್ಲ ಎಕ್ಸ್ಪೆಂಡಿಚರ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಕಡೆ ಇನ್ಕಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಏನೇನು ಎಕ್ಸ್ಪೆಂಡಿಚರ್ಸ್ ಇದೆ, ಏನೇನು ಇನ್ಕಮ್ ಇದೆ ಅಂತ ನಿಮಗೆ ಆನ್ಸರ್ ಮಾಡ್ಬೇಕಾದ್ರೆ ಒನ್ ಬೈ ಒನ್ ಐಟಮ್ ವೈಸ್ ನಾನು ಅಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಅದು ತಗೋಬೇಕೋ ತಗೋಬಾರ್ದು ಅಂತ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪೆಂಡಿಚರ್ಸ್ ಸುಮಾರು ಕೊಟ್ಟಿದ್ದಾರೆ, ಇನ್ಕಮ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಟೋಟಲ್ ಬಂದು ಎರಡು ಕಡೆ 4,50,600 ಇದೆ ಎರಡು ಕಡೆ. ಸೊ ಅದೇ ತರ ಫಾಲೋಯಿಂಗ್ ಆರ್ ದಿ ಪರ್ಟಿಕ್ಯುಲರ್ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ಹೇಳುತ್ತೆ, he lives in one half of the house and other half is used for office. ಅಂದ್ರೆ ಏನ್ ಚಾರ್ಜಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಹೌಸ್ ಅಂದ್ರೆ, ಸೊ ಅವನೇನು ಒಂದು ಮನೇಲಿದ್ದಾನೆ, ಹಾಫ್ ಆಫ್ ದಿ ಹೌಸ್ ನ ಪರ್ಸನಲ್ ಪರ್ಪಸ್ ಯೂಸ್ ಮಾಡಿದ್ದಾನೆ, ಹಾಫ್ ಆಫ್ ದಿ ಹೌಸ್ ಅನ್ನ ಅವನು ಆಫೀಸ್ ಪರ್ಪಸ್ ಯೂಸ್ ಮಾಡಿದ್ದಾನೆ ಅಂತ ಅರ್ಥ. ದಟ್ ಈಸ್ ಆಫ್ ಅಂತ ಏನ್ ಕೊಟ್ಟಿದ್ದಾರೆ. ಸೊ ಒಂದು ಮನೆಯಲ್ಲಿ ಹಾಫ್ ಆಫ್ ದಿ ಹೌಸ್ ಪರ್ಸನಲ್ ಪರ್ಪಸ್ ಯೂಸ್ ಮಾಡಿದ್ದಾನೆ, ಅವನು ವಾಸ ಮಾಡ್ತಾ ಇದ್ದಾನೆ. ಇನ್ ಹಾಫ್ ಆಫ್ ದಿ ಹೌಸ್ ಬಂದು ಆಫೀಸ್ ಪರ್ಪಸ್ಗೆ ಯೂಸ್ ಮಾಡಿದ್ದಾನೆ ಅಂತ ಅದರ ಅರ್ಥ. ಸೊ ಅದಕ್ಕೆ ರೆಂಟು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಏನಿದೆ ಆ ಒಂದು ಹೌಸ್ಗೆ ಫುಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಒನ್ ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್ ಆರ್ ಪರ್ಸನಲ್ ಯೂಸ್ ಅಂದ್ರೆ ಒಂದು ಕಾರ್ ಅಲ್ಲಿ ಆಫ್ ಆಫ್ ದಿ ಕಾರ್ ಅನ್ನ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ ಅಂತ. ಸೊ ಆಫ್ ಅಂದ್ರೆ ಅರ್ಧ ಭಾಗವನ್ನ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ. ಕಾರ್ ಎಕ್ಸ್ಪೆನ್ಸಸ್ ಏನಿದೆ ಅದರಲ್ಲಿ ಹಾಫ್ ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್ ಅನ್ನ ಅವನು ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ. ಸೊ ಅದರ್ ದೆನ್ ಲಾಯರ್ ಪರ್ಪಸ್ ಬಿಟ್ಟು ಬೇರೆ ಪರ್ಪಸ್ ಯೂಸ್ ಮಾಡಿದ್ದಾರೆ ಅಂತ. ಡಿಪ್ರಿಸಿಯೇಷನ್, ಮೋಟಾರ್ ಕಾರ್ದು ಡಿಪ್ರಿಸಿಯೇಷನ್ 15% ಕೊಟ್ಟಿದ್ದಾರೆ, ಕಂಪ್ಯೂಟರ್ಗೆ 40% ಕೊಟ್ಟಿದ್ದಾರೆ, ಲಾ ಬುಕ್ಸ್ಗೆ 40% ಕೊಟ್ಟಿದ್ದಾರೆ, ಫರ್ನಿಚರ್ಗೆ 10% ಕೊಟ್ಟಿದ್ದಾರೆ. ಕಾಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದಿ ಪ್ರೊಫೆಷನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24ಗೆ ಸಂಬಂಧಪಟ್ಟಂತ ಇನ್ಕಮ್ ಫ್ರಮ್ ಪ್ರೊಫೆಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಇನ್ಕಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಒಂದು ಪ್ರೊಫೆಷನಲ್ ಮೇಲೆ ಬಂದಿರೋದು, ಲಾಯರ್ ರಿಲೇಟೆಡ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆನ್ಸರ್ ಮಾಡ್ಬೇಕಾದ್ರೆ ನಿಮಗೆ ಯಾವ್ದಾವ್ದು ಎಕ್ಸ್ಪೆಂಡಿಚರ್ಸ್ ಇದೆ, ಏನೇನು ಇನ್ಕಮ್ ಇದೆ, ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ ಅಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಈ ತರ ಒಂದು ಪ್ರೊಫೆಷನ್ ಮೇಲೆ ಇನ್ಕಮ್ ಕೊಟ್ಟಾಗ ಲಾಯರ್ ರಿಲೇಟೆಡ್ ನೀವು ಯಾವ ತರ ಆನ್ಸರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ನೀವು ಪ್ರೊಫೆಷನಲ್ ಮೇಲೆ ಆನ್ಸರ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಮಿಸ್ಟರ್ ಮದನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24. ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮ್ ಅಮೌಂಟ್, ಒಂದು ಔಟರ್ ಕಾಲಮ್ ಅಮೌಂಟ್ ತಗೊಳ್ಳಿ. ನೀವು ಯಾವುದೇ ಪ್ರೊಫೆಷನಲ್ ಇನ್ಕಮ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ಏನನ್ನ ತಗೋಬೇಕಪ್ಪ ಅಂತ ಹೇಳಿದ್ರೆ ಪ್ರೊಫೆಷನಲ್ ಇನ್ಕಮ್ಸ್ ಅನ್ನ ತಗೋಬೇಕು. ದಟ್ ಈಸ್ ಪ್ರೊಫೆಷನಲ್ ಇನ್ಕಮ್ಸ್ ಅನ್ನ ನೀವು ತಗೋಬೇಕು. ಯಾವಾಗಲೂ ಕೂಡ ಅಷ್ಟೇ, ನೀವು ಪ್ರೊಫೆಷನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ಪ್ರೊಫೆಷನಲ್ ಇನ್ಕಮ್ಸ್ ಅನ್ನ ತಗೋಬೇಕು. ಇದು ಎಲ್ಲಿರುತ್ತೆ ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಿದ್ರೆ, ಸೊ ಈ ಪ್ರೊಫೆಷನಲ್ ಇನ್ಕಮ್ ಅನ್ನ ನೀವು ಫಸ್ಟ್ ತಗೋಬೇಕು. ನೋಡಿ, ಈ ಪ್ರೊಫೆಷನಲ್ ಇನ್ಕಮ್ ಎಲ್ಲಿರುತ್ತೆ ಅಂದ್ರೆ ನಿಮ್ಗೆ ಕ್ವಶನ್ ಅಲ್ಲಿ ಎಕ್ಸ್ಪೆಂಡಿಚರ್ ಮತ್ತೆ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಇನ್ಕಮ್ ಕ್ರೆಡಿಟ್ ಸೈಡ್ ಏನ್ ಕೊಟ್ಟಿದ್ದಾರೆ. ಸೊ ಈ ಇನ್ಕಮ್ ಅಲ್ಲಿ ಅವ್ರು ಏನೆಲ್ಲ ಅರ್ನ್ ಮಾಡಿದ್ದಾರೆ. ಸೊ ಮಿಸ್ಟರ್ ಮದನ್ ಏನಿದ್ದಾನೆ ಲಾಯರ್, ಅಂದ್ರೆ ಇನ್ಕಮ್ ಲಾಯರ್ಗೆ ಯಾವೆಲ್ಲ ಇನ್ಕಮ್ ಬಂದಿದೆ, ಅದು ಲಾಯರ್ ಪ್ರೊಫೆಷನ್ ಇಂದ ಇನ್ಕಮ್ ಬಂದಿರತಕ್ಕಂತ ಎಲ್ಲ ಇನ್ಕಮ್ಸ್ ಅನ್ನ ನೀವು ತಗೋಬೇಕಾಗುತ್ತೆ. ಓನ್ಲಿ ಪ್ರೊಫೆಷನಲ್ ಇನ್ಕಮ್ ಅಂದ್ರೆ ಲಾಯರ್ ಆಗಿ ಒಬ್ಬ ವ್ಯಕ್ತಿಗೆ ಯಾವೆಲ್ಲ ಇನ್ಕಮ್ ಬರುತ್ತೆ ಅದನ್ನ ಮಾತ್ರನೇ ತಗೋಬೇಕು. ನಾನ್ ಪ್ರೊಫೆಷನಲ್ ಇನ್ಕಮ್ ಯಾವ್ದಾದ್ರು ಬಂದಿದ್ರೆ ಅದನ್ನ ನಾವು ತಗೋಬಾರ್ದು, ಇಗ್ನೋರ್ ಮಾಡಬೇಕು. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನೋಡಿ ಏನೇನ್ ಇನ್ಕಮ್ ಇದೆ ಅಂದ್ರೆ, ನೋಡಿ ಲೀಗಲ್ ಫೀಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ 2,80,000. ಸೊ ಈಸ್ ಎ ಲಾಯರ್ ಅಂದ್ಮೇಲೆ ಲೀಗಲ್ ಫೀಸು ಅವ್ನಿಗೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಇದು ಪ್ರೊಫೆಷನಲ್ ಇನ್ಕಮ್ ಅಂತ ಕರಿತೀವಿ. ಹಾಗಾಗಿ ನಾವು ಲೀಗಲ್ ಫೀಸ್ ಅನ್ನ ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ದಟ್ ಈಸ್ ಲೀಗಲ್ ಫೀಸ್ ಅನ್ನ ತಗೋಬೇಕು. ಎಷ್ಟಪ್ಪ ಅಂದ್ರೆ 2,86,000 ಕೊಟ್ಟಿದ್ದಾರೆ. ಸೊ ಲೀಗಲ್ ಫೀಸ್ ಬಂದು 2,86,000.
ಸೊ 2,86,000 ಬಂದು ಲೀಗಲ್ ಫೀಸ್ ಇರ್ತಕ್ಕಂಥದ್ದು. ಇದು ಪ್ರೊಫೆಷನಲ್ ಇನ್ಕಮ್. ನೆಕ್ಸ್ಟ್ ಎರಡನೇದು ಬಂದು ನೋಡಿ, ಸ್ಪೆಷಲ್ ಕಮಿಷನ್ 5,600 ಕೊಟ್ಟಿದ್ದಾರೆ. ಅಂದ್ರೆ ಈಸ್ ಎ ಲಾಯರ್ ಆಗಿರೋದ್ರಿಂದ ಅವನು ಯಾವುದೋ ಒಂದು ಕೆಲಸವನ್ನ ಮಾಡಿದ್ದಾರೆ, ಅವ್ರಿಗೆ ಸ್ಪೆಷಲ್ ಕಮಿಷನ್ ಬಂದ್ಬಿಟ್ಟಿದೆ 5,600. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಪ್ರೊಫೆಷನಲ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಹಾಗಾಗಿ ಅದನ್ನು ಕೂಡ ನಾವೇನ್ ಮಾಡಬೇಕು ಅಂದ್ರೆ ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಸ್ಪೆಷಲ್ ಕಮಿಷನ್ ಇಸ್ ಆಲ್ಸೋ ಎ ಪ್ರೊಫೆಷನಲ್ ಇನ್ಕಮ್ 5,600 ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ 5,600 ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಯಾವ್ದು ಇನ್ಕಮ್ ಇದೆ, ಕ್ಯಾಶ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ಸ್. ನೋಡಿ, ಕ್ಲೈಂಟ್ಸ್ ಇಂದ ಕ್ಯಾಶ್ ಗಿಫ್ಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರಂತೆ 8,000 ರುಪೀಸ್. ಹೇಳ್ತಾ ಇದೆ ನೋಡಿ, ಕ್ಯಾಶ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ಸ್ ಇಂದ ಕ್ಯಾಶ್ ಗಿಫ್ಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಗಿಫ್ಟ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ಸ್ ಇಂದ ಗಿಫ್ಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ 8,000 ರುಪೀಸ್ ಏನ್ ರಿಸೀವ್ ಮಾಡ್ತಾ ಇದ್ದಾನೆ, ಸೊ ಅದು ಕೂಡ ಪ್ರೊಫೆಷನಲ್ ಇನ್ಕಮ್ ಅಂತಾನೆ ನಾವು ಪ್ರೊಫೆಷನಲ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಕ್ಯಾಶ್ ಗಿಫ್ಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ ಕ್ಲೈಂಟ್ಸ್ ಇಂದ. ಹಾಗಾಗಿ 8,000 ರುಪೀಸ್ ಏನಿದೆ, ದಟ್ ಈಸ್ ಕ್ಯಾಶ್ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಎಷ್ಟಪ್ಪ ಅಂದ್ರೆ 8,000 ರುಪೀಸ್ ಕ್ಯಾಶ್ ಗಿಫ್ಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 8,000 ಏನದು ಪ್ರೊಫೆಷನಲ್ ಇನ್ಕಮ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ಇನ್ನ ಕ್ರೆಡಿಟ್ ಸೈಡ್ ಏನೇನಿದೆಯಪ್ಪ, ಇನ್ಕಮ್ ಸೈಡ್ ಏನೇನಿದೆ ಅಂದ್ರೆ ಹೌಸ್ ರೆಂಟ್ ಕೊಟ್ಟಿದ್ದಾರೆ. ನೋಡಿ, ಇದು ಹೌಸ್ ರೆಂಟ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ HP ಆಗುತ್ತೆ, ಬಟ್ ಅವರ ಪ್ರೊಫೆಷನ್ ಅಲ್ಲ. ಹೌಸ್ ರೆಂಟ್ ಬಂದ್ಬಿಟ್ಟು HP ರಿಲೇಟೆಡ್ ಇನ್ಕಮ್, ಅದು ಪ್ರೊಫೆಷನ್ ರಿಲೇಟೆಡ್ ಅಲ್ಲ. ಹಾಗಾಗಿ ನಾನು ತಗೊಳ್ಳಲ್ಲ, ಇಗ್ನೋರ್ ಮಾಡ್ತೀನಿ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿದೆ, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್, ಬಟ್ ಪ್ರೊಫೆಷನಲ್ ಕೊಟ್ಬಿಟ್ಟಿದ್ದಾರೆ. ನಾನು ತಗೊಳ್ಳೋ ಆಗಿಲ್ಲ, ಇಗ್ನೋರ್ ಮಾಡಿ, ಬಿಕಾಸ್ ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರರ್ ಇನ್ ಲಾ ಕಾಲೇಜ್. ನೋಡಿ, ಲಾ ಕಾಲೇಜ್ ಅಲ್ಲಿ ಸ್ಯಾಲರಿಯನ್ನ ತಗೊಳ್ತಾ ಇದ್ದಾನೆ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಲಾ ಕಾಲೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಅದಕ್ಕೆ ಸ್ಯಾಲರಿಯನ್ನ ತಗೊಳ್ತಾ ಇದ್ದಾನೆ. ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರರ್ ಇನ್ ಲಾ ಕಾಲೇಜಲ್ಲಿ ವರ್ಕ್ ಮಾಡೋದಕ್ಕೆ ಅವ್ರಿಗೆ ಪಾರ್ಟ್ ಟೈಮ್ ಸ್ಯಾಲರಿಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಇದು ಎಲ್ಲಿ ಇನ್ಕಮ್ ಬರುತ್ತಪ್ಪ ಅಂದ್ರೆ ಇಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಬರ್ತಕ್ಕಂಥದ್ದು. ಸರಿನಾ, ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇದನ್ನ ನಾವು ತಗೊಳ್ಳೋ ಆಗಿಲ್ಲ, ಯಾಕಂದ್ರೆ ಇದು ಪ್ರೊಫೆಷನಲ್ ಇನ್ಕಮ್ ಅಲ್ಲ, ಇದು ಬರ್ತಕ್ಕಂಥದ್ದು ಇನ್ಕಮ್ ಫ್ರಮ್ ಸ್ಯಾಲರಿ ಅಂಡರ್ ಅಲ್ಲಿ ಬರುತ್ತೆ. ಹಾಗಾಗಿ ನಾವು ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ತಗೋಬಾರ್ದು. ಸೊ ದಟ್ ಈ ಒಂದು ಕ್ವಶನ್ಸ್ ಅಲ್ಲಿ ಇನ್ಕಮ್ ಯಾವ್ದಾವ್ದು ಇದೆಯಪ್ಪ ಅಂತ ಹೇಳಿದ್ರೆ, ಪ್ರೊಫೆಷನಲ್ ಇನ್ಕಮ್ ಅಂದ್ರೆ ಒಂದು ಲೀಗಲ್ ಫೀಸ್ ಪ್ರೊಫೆಷನಲ್ ಇನ್ಕಮ್ ಆಗಿ ತಗೊಳ್ತಕ್ಕಂಥದ್ದು, ಅಂದ್ರೆ ಅವರ ಒಂದು ವೃತ್ತಿಯಿಂದ ಬಂದಿರತಕ್ಕಂಥ ಇನ್ಕಮ್. ಸ್ಪೆಷಲ್ ಕಮಿಷನ್ ಕೂಡ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅವರ ಒಂದು ಪ್ರೊಫೆಷನಲ್ ಇಂದನೇ ಬಂದಿರತಕ್ಕಂಥ ಇನ್ಕಮ್. ಕ್ಯಾಶ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ಸ್ ಇಂದ ಕ್ಯಾಶ್ ನ ರಿಸೀವ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಕ್ಲೈಂಟ್ಸ್ ಇಂದ ಯಾವುದೇ ಉಡುಗೊರೆಗಳು ವೃತ್ತಿಗೆ ಸಂಬಂಧಪಟ್ಟಂತೆ ಬಂದ್ರೆ ಅದನ್ನ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತಾನೆ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಈ ಮೂರು ಮಾತ್ರನೇ ಇನ್ಕಮ್ ಫ್ರಮ್ ಪ್ರೊಫೆಷನಲ್ ಇರ್ತಕ್ಕಂಥದ್ದು. ಬಟ್ ರಿಮೈನಿಂಗ್ ಏನಿದೆ, ಹೌಸ್ ರೆಂಟ್ ಇನ್ಕಮ್ ಫ್ರಮ್ HP ನಲ್ಲಿ ಬರುತ್ತೆ, ಹಾಗಾಗಿ ತಗೊಳ್ಳೋ ಆಗಿಲ್ಲ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರುತ್ತೆ, ತಗೊಳ್ಳೋ ಆಗೋದಿಲ್ಲ. ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರ್ ಇನ್ ಲಾ ಕಾಲೇಜ್ ಅಂತ ಕೊಟ್ಟಿದ್ದಾರೆ 32,000, ದಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಬರುತ್ತೆ, ಹಾಗಾಗಿ ನಾವು ಪ್ರೊಫೆಷನಲ್ ಅಲ್ಲಿ ತಗೋಬಾರ್ದು. ಸೊ ದಟ್ ಈಗ ನೀವು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಈ ಕ್ರೆಡಿಟ್ ಸೈಡ್ ಇರ್ತಕ್ಕಂಥ ಇನ್ಕಮ್ಗೆ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಹಾಗಾಗಿ ನಾನು ಅಡ್ಜಸ್ಟ್ಮೆಂಟ್ ಅನ್ನ ಕನ್ಸಿಡರೇ ಮಾಡಿಲ್ಲ. ಸೊ ಇನ್ಯಾವುದು ಇನ್ಕಮ್ಸ್ ಇಲ್ಲ, ಪ್ರೊಫೆಷನಲ್ ಇನ್ಕಮ್ ಕ್ವಶನ್ಸ್ ಅಲ್ಲಿ ಇನ್ಯಾವುದು ಕೂಡ ಇಲ್ಲ. ಸೊ ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಸೊ ಈ ಎಲ್ಲ ಇನ್ಕಮ್ಸ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ಈ ಎಲ್ಲ ಇನ್ಕಮ್ಸ್ ಅನ್ನ ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಅಲ್ಲಿ ತಗೊಂಡ್ಬಿಟ್ರೆ, ಸೊ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತಪ್ಪ ಅಂದ್ರೆ 2,86,000, 5,600 ಪ್ಲಸ್ 8,000 ರುಪೀಸ್, ಇಷ್ಟು ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಿದ್ರೆ 2,99,600 ರುಪೀಸ್ ಏನ್ ಬರುತ್ತೆ, ಇದು ಪ್ರೊಫೆಷನಲ್ ಇನ್ಕಮ್ ಅಂತ ಕರಿತೀವಿ. ಸೊ ಈಗ ಪ್ರೊಫೆಷನಲ್ ಇನ್ಕಮ್ ಅನ್ನ ನೀವು ತಗೊಂಡಾದ್ಮೇಲೆ ಈ ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ನೀವು ಏನನ್ನ ಲೆಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಲೆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷನಲ್ ಪೇಮೆಂಟ್ಸ್ ಅಂತ ಏನ್ ಕರಿತಾ ಹೋಗ್ತೀವಿ ಅದನ್ನ ನಾವು ಲೆಸ್ ಮಾಡಬೇಕಾಗುತ್ತೆ.
ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು ನೀವು. ಸೊ ಫಸ್ಟ್ ನೀವು ಯಾವುದೇ ಪ್ರೊಫೆಷನ್ ಮಾಡ್ಬೇಕಾದ್ರೆ ಪ್ರೊಫೆಷನಲ್ ಇನ್ಕಮ್ ಅನ್ನೇ ತಗೋಬೇಕು. ಸೊ ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ನೀವು ಲೆಸ್ ಮಾಡಬೇಕು. ಈ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಎಕ್ಸ್ಪೆಂಡಿಚರ್ ಸೈಡ್ ಡೆಬಿಟ್ ಸೈಡ್ ಸುಮಾರು ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ. ಆ ಎಕ್ಸ್ಪೆನ್ಸಸ್ ಅಲ್ಲಿ ಪ್ರೊಫೆಷನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಯಾವ್ದಿರುತ್ತೆ ಅದನ್ನ ಮಾತ್ರ ತಗೋಬೇಕು. ಇನ್ನ ನಾನ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯಾವುದೇ ಕೊಟ್ರು ಕೂಡ ಅದನ್ನ ತಗೊಳಕ್ಕೆ ಹೋಗ್ಬಾರ್ದು, ಇಗ್ನೋರ್ ಮಾಡ್ಬೇಕಾಗತ್ತೆ. ಸರಿನಾ? ಸೊ ಈಗ ಒನ್ ಬೈ ಒನ್ ಎಕ್ಸ್ಪೆನ್ಸಸ್ ಅನ್ನ ನಾವು ನೋಡೋದಾದ್ರೆ ನೋಡಿ, ಎಕ್ಸ್ಪೆನ್ಸಸ್ ಏನೇನ್ ಕೊಟ್ಟಿದ್ದಾರೆ, ಯಾವ ತರ ನೀವು ತಗೋಬೇಕು, ಯಾವ್ದನ್ನ ತಗೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಫಸ್ಟ್ ಒನ್ ಕೊಟ್ಟಿದ್ದಾರೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಏನ್ ಕೊಟ್ಟಿದ್ದಾರೆ. ಸೊ ಅದು ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಹಾಗಾಗಿ ನಾವು ಅದನ್ನ ತಗೊಳಕ್ಕೆ ಹೋಗಬಾರ್ದು, ಇಗ್ನೋರ್ ಮಾಡಿ. ಅದು ಪ್ರೊಫೆಷನಲ್ಗೆ ಸಂಬಂಧಪಟ್ಟಿಲ್ಲ, ಹಾಗಾಗಿ ತಗೊಳ್ಳೋದಿಲ್ಲ. ಆಫೀಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 16,000. ಆಫೀಸ್ ಎಕ್ಸ್ಪೆನ್ಸಸ್ ಅಂದ್ರೆ ಅವರ ಒಂದು ಪ್ರೊಫೆಷನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಆಫೀಸ್ ಎಕ್ಸ್ಪೆನ್ಸಸ್. ಹಾಗಾಗಿ 16,000 ಏನ್ ಕೊಟ್ಟಿದ್ದಾರೆ, ಸೊ ಅದನ್ನ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕಾಗತ್ತೆ. ಆಫೀಸ್ ಎಕ್ಸ್ಪೆನ್ಸಸ್ 16,000 ರುಪೀಸ್ ಇದೆ, ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಆಫೀಸ್ ಎಕ್ಸ್ಪೆನ್ಸಸ್ ಆದ್ಮೇಲೆ ನೆಕ್ಸ್ಟ್ ನೋಡಿ ಚಾರಿಟೀಸ್ ಕೊಟ್ಟಿದ್ದಾರೆ. ಚಾರಿಟೀಸ್ ಇಸ್ ನಾಟ್ ಎ ಪಾರ್ಟ್ ಆಫ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಹಾಗಾಗಿ ಅದು ಪರ್ಸನಲ್ ಆಗಿ ಅವನು ಡೊನೇಷನ್ಸ್ ಅನ್ನ ಕೊಟ್ಟಿರೋದು, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ. ಹಾಗಾಗಿ ಚಾರಿಟೀಸ್ ಕೂಡ ನೀವು ಎಲ್ಲೂ ಕೂಡ ತಗೊಳಕ್ಕೆ ಹೋಗಬಾರ್ದು, ಇಗ್ನೋರ್ ಮಾಡಿ. ಟೆಲಿಫೋನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನೋಡಿ. ಟೆಲಿಫೋನ್ ಎಕ್ಸ್ಪೆನ್ಸಸ್ ಅವರ ಒಂದು ಪ್ರೊಫೆಷನಲ್ ಪರ್ಪಸ್ ಅದು ಯೂಸ್ ಮಾಡಿರ್ತಾರೆ. ಹಾಗಾಗಿ ಟೆಲಿಫೋನ್ ಎಕ್ಸ್ಪೆನ್ಸಸ್ ಇದೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. 9,000 ರುಪೀಸ್ ಏನ್ ಕೊಟ್ಟಿದ್ದಾರೆ, ಸೊ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಟೆಲಿಫೋನ್ ಎಕ್ಸ್ಪೆನ್ಸಸ್ 9,000 ರುಪೀಸ್ ಏನಿದೆ, ದಟ್ ಈಸ್ ಕನ್ಸಿಡರ್ ಆಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ದೆನ್ ನೆಕ್ಸ್ಟ್ ಒನ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇಸ್ ಎ ಡೈರೆಕ್ಟ್ ಟ್ಯಾಕ್ಸ್. ಅವರು ಕಟ್ತಕ್ಕಂಥದ್ದು ಅವರ ಒಂದು ಪರ್ಸನಲ್ ಇನ್ಕಮ್ ಮೇಲೆ ಕಟ್ತಕ್ಕಂಥ ಟ್ಯಾಕ್ಸ್. ಸೊ ನೋಡಿ, ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ಪರ್ಸನಲ್ ಇನ್ಕಮ್ ಮೇಲೆ ಕಟ್ತಕ್ಕಂಥ ಟ್ಯಾಕ್ಸ್, ಪ್ರೊಫೆಷನಲ್ ರಿಲೇಟೆಡ್ ಅಲ್ಲ. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ನ ತಗೊಳಕ್ ಹೋಗ್ಬಾರ್ದು, ಇಗ್ನೋರ್ ಮಾಡಿ. ರೆಂಟ್ ಕೊಟ್ಟಿದ್ದಾರೆ ನೋಡಿ. ರೆಂಟ್ಗೆ ಒಂದು ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ರೆಂಟ್ ಅದು ಪರ್ಸನಲ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನೋದಕ್ಕೆ ರೆಂಟ್ ಏನು ಹೇಳಿಲ್ಲ ಅಂದ್ರೆ ಅದನ್ನ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಡ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅವರ ಒಂದು ಏನು ಒಂದು ಆಫೀಸ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದಕ್ಕೆ ರೆಂಟ್ ಅನ್ನ ಕೊಡಬೇಕಾಗುತ್ತೆ. ಹಾಗಾಗಿ 18,000 ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಅಂತ ತಗೊಳ್ತಿದೆ. ಬಟ್ ರೆಂಟ್ಗೆ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ರೆಂಟ್ ಬರ್ತಕ್ಕಂಥದ್ದು ಹಿ ಲಿವ್ಸ್ ಹಾಫ್ ಆಫ್ ದಿ ಹೌಸ್. ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ ಹಿ ಲಿವ್ಸ್ ಇನ್ ಒನ್ ಆಫ್ ದಿ he lives in one half of the house and other half is used for rent. ಅಂದ್ರೆ ಅವನೇನು ಒಂದು ಮನೇಲಿದ್ದಾನೆ, ಆ ಒಂದು ಮನೆಯಲ್ಲಿ ಅರ್ಧ ಭಾಗನ ಪರ್ಸನಲ್ ಪರ್ಪಸ್ ಯೂಸ್ ಮಾಡಿದ್ದಾನೆ. ಹಿ ಲೀವ್ಸ್ ಅಂದ್ರೆ ಅವನು ವಾಸ ಮಾಡ್ಲಿಕ್ಕೆ ಯೂಸ್ ಮಾಡಿದ್ದಾನೆ. ಇನ್ ಹಾಫ್ ಆಫ್ ದಿ ಹೌಸ್ ಅನ್ನ ಆಫೀಸ್ ಪರ್ಪಸ್ ಯೂಸ್ ಮಾಡಿದ್ದಾನೆ. ಸೊ ಅದರಲ್ಲಿ ರೆಂಟು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಆರ್ ಪೇಯ್ಡ್ ಇನ್ ರೆಸ್ಪೆಕ್ಟ್ ಆಫ್ ದಿ ಹೌಸ್ ಮೇಲೆನೆ ಅವ್ರು ರೆಂಟ್ ಅನ್ನ ಕೊಟ್ಟಿರೋದು, ಎಲೆಕ್ಟ್ರಿಸಿಟಿ ಚಾರ್ಜ್ ಅನ್ನ ಕೊಟ್ಟಿರೋದು. ಹಾಗಾಗಿ ಆ ಟೋಟಲ್ ರೆಂಟ್ ಏನಿದೆ ಅದರಲ್ಲಿ ಅರ್ಧ ಆಫೀಸ್ ಪರ್ಪಸ್ ಇದೆ, ಅರ್ಧ ಪರ್ಸನಲ್ ಪರ್ಪಸ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಆ ರೆಂಟ್ 18,000 ಏನ್ ಟೋಟಲ್ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಟ್ಟು 18,000 ರುಪೀಸ್ ಏನಿದೆ ಇದರಲ್ಲಿ ಅರ್ಧ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿ ತಗೋಬೇಕಾಗುತ್ತೆ. ಅರ್ಧ ಅಂತ ಬಂದ್ರೆ 9,000 ರುಪೀಸ್ ಬರುತ್ತೆ. ಆಫ್ ದಿ ಹೌಸ್ ಅನ್ನ ಆಫೀಸ್ ಪರ್ಪಸ್ ಯೂಸ್ ಮಾಡೋದ್ರಿಂದ ಸೊ ಅವರು 9,000 ರುಪೀಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಅವರು ಆಫೀಸ್ ಅನ್ನ ಮತ್ತೆ ರೆಂಟ್ ಮತ್ತೆ ಎಲೆಕ್ಟ್ರಿಸಿಟಿ ಚಾರ್ಜ್ ಅನ್ನ ಒಂದೇ ಹೌಸ್ ಮೇಲೆ ಪೇಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸೊ ಅದು ಅರ್ಧ ಆಫೀಸ್ ಪರ್ಪಸ್ ಬರುತ್ತೆ, ಅರ್ಧ ಪರ್ಸನಲ್ ಪರ್ಪಸ್ ಬರುತ್ತೆ. ಸೊ ದಟ್ ಅರ್ಧ ಏನ್ ಬಂದುತ್ತೆ 18,000 ಮೇಲೆ ಆಫ್ ಅಂದ್ರೆ 9,000. ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಗಿಫ್ಟ್ ಟು ಡಾಟರ್ 8,000 ಕೊಟ್ಟಿದ್ದಾರೆ ನೋಡಿ. ಗಿಫ್ಟ್ ಟು ಡಾಟರ್ ಏನಿದೆ ಅದು ಪರ್ಸನಲ್ ಎಕ್ಸ್ಪೆಂಡಿಚರ್. ಡಾಟರ್ಗೆ ಗಿಫ್ಟ್ ಕೊಟ್ಟಿದ್ದಾರೆ, ಅದು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಲ್ಲ, ಬರೋದಿಲ್ಲ, ಇಗ್ನೋರ್ ಮಾಡಿ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಕೊಟ್ಟಿದ್ದಾರೆ 4,000. ಸೊ ಎಲೆಕ್ಟ್ರಿಸಿಟಿ ಚಾರ್ಜಸ್ ಕೂಡ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಅದು ಹೌಸ್ ರಿಲೇಟೆಡ್ ಇರ್ತಕ್ಕಂಥ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಲ್ಲಿ ಅರ್ಧ ಪರ್ಸನಲ್ ಅರ್ಧ ಪ್ರೊಫೆಷನಲ್ ಅಂತ ಹೇಳಿರೋದ್ರಿಂದ ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿ ಚಾರ್ಜಸ್ ಅನ್ನು ಕೂಡ ತಗೋಬೇಕಾಗುತ್ತೆ. ಎಲೆಕ್ಟ್ರಿಕ್ ಚಾರ್ಜಸ್ ಎಷ್ಟಿದೆಪ್ಪ ಅಂದ್ರೆ ಟೋಟಲ್ ಇರೋದು 14,000. ಟೋಟಲ್ ಇರೋದು 4,000 ರುಪೀಸ್. ಇದರಲ್ಲಿ ಆಫ್ ಅಂತ ಮಾಡಿದ್ರೆ ಇದರಲ್ಲಿ
ಆಫ್ ಅಂತ ಮಾಡಿದ್ರೆ ಸೊ ನಮಗೆ 2000 ರುಪೀಸ್ ನಮಗೆ ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಏನಕ್ಕೆ ಆಫ್ ಮಾಡ್ಕೊಂಡಿದ್ದೀರಾ ಅಂತ ಡೌಟ್ ಬಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ, ರೆಂಟು ಮತ್ತೆ ಎಲೆಕ್ಟ್ರಿಸಿಟಿ ಎರಡು ಕೂಡ ಒಂದೇ ಹೌಸ್ ಮೇಲೆ ಪೇಮೆಂಟ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಸೊ ಆ ಒಂದೇ ಹೌಸ್ ಅಲ್ಲಿ ಅವನು ಪರ್ಸನಲ್ಗೂ ಯೂಸ್ ಮಾಡ್ಕೊಂಡಿದ್ದಾನೆ, ಪ್ರೊಫೆಷನಲ್ಗೂ ಯೂಸ್ ಮಾಡ್ಕೊಂಡಿದ್ದಾನೆ. ಸೊ ಹಾಗಾಗಿ ಎಲೆಕ್ಟ್ರಿಸಿಟಿ 4000 ಏನಿದೆ ಅದರಲ್ಲಿ ಅರ್ಧ ಪರ್ಸನಲ್ ಆಗುತ್ತೆ, ಬಟ್ ಇನ್ನು ಅರ್ಧ ಪ್ರೊಫೆಷನಲ್ ಆಗುತ್ತೆ. ಹಾಗಾಗಿ ಅರ್ಧ ಪ್ರೊಫೆಷನಲ್ ಲೆಸ್ ಮಾಡ್ಕೊಳ್ಳೋಕೆ ತಗೊಂಡಿರ್ತಕ್ಕಂಥದ್ದು. ಅಂಡ್ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ ಕೊಟ್ಟಿದ್ದಾರೆ, ಅದು ಪರ್ಸನಲ್ ಡೊನೇಷನ್ಸ್ ಕೊಟ್ಟಿರೋದು. ಹಾಗಾಗಿ ಅದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸ್, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಎಲ್ಲ ಬರೋದಿಲ್ಲ, ಇಗ್ನೋರ್ ಮಾಡಿ. ಅಂಡ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ PPF ಅಂತ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ, ಅದು ಕೂಡ ಪರ್ಸನಲ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಆಗೋದಿಲ್ಲ. ಹಾಗಾಗಿ ಅದು ಕೂಡ ಬರೋದಿಲ್ಲ, ಇಗ್ನೋರ್ ಮಾಡಿ. ಲಾ ಬುಕ್ಸ್ಗೆ 8000 ರುಪೀಸ್ ಅನ್ನ ಸ್ಪೆಂಡ್ ಮಾಡಿದ್ದಾನೆ ಅಂತ ನೋಡಿ. ಲಾ ಬುಕ್ಸ್ಗೆ 8000 ರುಪೀಸ್ ಅನ್ನ ಸ್ಪೆಂಡ್ ಮಾಡಿದ್ದಾನೆ. ಸೊ ಲಾ ಬುಕ್ಸ್ಗೆ ಏನು 8000 ರುಪೀಸ್ ಅನ್ನ ಸ್ಪೆಂಡ್ ಮಾಡಿದ್ದಾನೆ, ಸೊ ಆ ಲಾ ಬುಕ್ಸ್ಗೆ ನಾವು ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಬಟ್ ಡಿಪ್ರಿಸಿಯೇಷನ್ ಲಾ ಬುಕ್ಸ್ಗೆ ಕೊಟ್ಟಿದ್ದಾರಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, ಲಾ ಬುಕ್ಸ್ಗೆ 40% ಆಫ್ ಡಿಪ್ರಿಸಿಯೇಷನ್ಸ್ ಇದೆ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ಅವ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿಲ್ಲ ಅಂದ್ರೂ ನೀವು ಕೊಡಲೇಬೇಕಿತ್ತು, 40% ನಿಮಗೆ ಗೊತ್ತಿರಬೇಕು. ಹಾಗಾಗಿ ಡಿಪ್ರಿಸಿಯೇಷನ್ ಆನ್ ಲಾ ಬುಕ್ಸ್ ಮೇಲೆ ಡಿಪ್ರಿಸಿಯೇಷನ್ ಕೊಡಬೇಕು. ಎಷ್ಟಪ್ಪ ಲಾ ಬುಕ್ಸ್ ಇರ್ತಕ್ಕಂಥದ್ದು ಅಂದ್ರೆ ಟೋಟಲ್ ಇರೋದು 8000 ರುಪೀಸ್ ಇರೋದು, ಇದ್ರ ಮೇಲೆ ನಾವು 40% ಆಫ್ ಡಿಪ್ರಿಸಿಯೇಷನ್ ಕೊಡಬೇಕು. ಸೊ 40% ಆಫ್ ಡಿಪ್ರಿಸಿಯೇಷನ್ಸ್ ಕೊಡ್ತೀರಾ ಅಂತ ಹೇಳಿದ್ರೆ 3200 ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಇದು ಲಾ ಬುಕ್ ರಿಲೇಟೆಡ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ಸ್ ಕೊಡಬೇಕಷ್ಟೇ. ಸ್ಯಾಲರೀಸ್ ಕೊಟ್ಟಿದ್ದಾರೆ, ಸ್ಯಾಲರೀಸ್ ಇಸ್ ಅ ಪಾರ್ಟ್ ಆಫ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಅದು ಎಷ್ಟು ಕೊಟ್ಟಿದ್ದಾರೆ 32,000. ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಹಾಗಾಗಿ ಅದನ್ನ ಫುಲ್ ತಗೋಬೇಕು. 32,000 ಏನಿದೆ ಸ್ಯಾಲರೀಸ್ 32,000 ಏನಿದೆ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಹಾಗಾಗಿ ಲೆಸ್ ಮಾಡ್ಕೊಳ್ಳಿ. ಸ್ಯಾಲರಿ ಆದ್ಮೇಲೆ ಸೊ ನೋಡಿ, ಪರ್ಚೇಸ್ ಆಫ್ ಮೋಟಾರ್ ಕಾರ್ ಕೊಟ್ಟಿದ್ದಾರೆ 1,50,000. ಮೋಟಾರ್ ಕಾರ್ ಕೊಟ್ಟಿದ್ದಾರೆ ಅಂದ್ರೆ ಮೋಟಾರ್ ಕಾರ್ಗೆ ನಾವು ಡಿಪ್ರಿಸಿಯೇಷನ್ ಕೊಡಬೇಕು. ಸೊ ಇಲ್ಲಿ ಹೇಳಿದರೆ ಮೋಟಾರ್ ಕಾರ್ಗೆ ಎಷ್ಟು ಪರ್ಸೆಂಟ್ ಅಪ್ಪ ಡಿಪ್ರಿಸಿಯೇಷನ್ ಅಂದ್ರೆ 15% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಒಂದು ಇದು ಡಿಪ್ರಿಸಿಯೇಷನ್ ಮೋಟಾರ್ ಕಾರ್ ರಿಲೇಟೆಡ್. ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ ಆಫ್ ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್. ನೋಡಿ, ಕಾರ್ ಎಕ್ಸ್ಪೆನ್ಸಸ್ ಏನಿದೆ ಅದರಲ್ಲಿ ಅರ್ಧ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಿದ್ದಾನೆ ಅಂತ ಅರ್ಥ. ಅಂದ್ರೆ ಈಗ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ, ನೀವು ಫುಲ್ ಅಮೌಂಟ್ ಡಿಪ್ರಿಸಿಯೇಷನ್ ಕೊಡಬೇಕಂದ್ರೆ ಇಲ್ಲ, ಕಾರ್ ಎಕ್ಸ್ಪೆನ್ಸಸ್ ಏನಿದೆ ಅದರಲ್ಲಿ ಅರ್ಧ ಮಾತ್ರನೇ ಪರ್ಸನಲ್, ಇನ್ನು ಅರ್ಧ ಪ್ರೊಫೆಷನಲ್ ಯೂಸ್ ಮಾಡಿದ್ದಾನೆ. ಸೊ ಹಾಗಾಗಿ ನಾವು ಇಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ತಗೋಬೇಕಾದ್ರೆ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಮೇಲೆ ತಗೊಳ್ತೀನಿ ಅಂತ ಹೇಳಿದ್ರೆ, ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಮೇಲೆ ತಗೊಳ್ತೀನಿ ಅಂತ ಹೇಳಿದ್ರೆ, ಮೋಟಾರ್ ಕಾರ್ ಮೇಲೆ ಡಿಪ್ರಿಸಿಯೇಷನ್ ತಗೊಳ್ತೀನಿ ಅಂದ್ರೆ ಮೋಟಾರ್ ಕಾರ್ನ ವ್ಯಾಲ್ಯೂ ಇರೋದು 1,50,000 ರುಪೀಸ್ ವ್ಯಾಲ್ಯೂ. ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಅಪ್ಪ ಅಂದ್ರೆ 15% ಡಿಪ್ರಿಸಿಯೇಷನ್. ಸೊ 15/100 15% ಡಿಪ್ರಿಸಿಯೇಷನ್ಸ್ ಇರೋದು. ಸೊ ಇದನ್ನ ನಾನು ಸಿಂಪ್ಲಿಫೈ ಮಾಡಿದ್ರೆ, ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಸೊ 1,50,000 ಮೇಲೆ ಇಂಟು 15% ಅನ್ನ ಮಾಡಿದ್ರೆ ಅವ್ರಿಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ 22,500 ಡಿಪ್ರಿಸಿಯೇಷನ್ ಬರುತ್ತೆ. ಇದು ಫುಲ್ ಅಮೌಂಟ್ ತಗೋಬೇಕಾ ಅಂತ ಹೇಳಿದ್ರೆ ಇಲ್ಲ, ನೀವು 22 ಫುಲ್ ತಗೊಳ್ಳೋಗಿಲ್ಲ. ಯಾಕೆಂದ್ರೆ ಮೋಟಾರ್ ಕಾರ್ನ ನೀವು ಫುಲ್ಲು ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಿಲ್ಲ. ಹಾಫ್ ಆಫ್ ದಿ ಕಾರ್ ಯೂಸ್ ಇಟ್ ಫಾರ್ ಬಿಸ್ನೆಸ್ ಪರ್ಪಸ್, ರಿಮೈನಿಂಗ್ ಆಫ್ ದಿ ಕಾರ್ ಅನ್ನ ಪರ್ಸನಲ್ ಪರ್ಪಸ್ ಯೂಸ್ ಮಾಡಿದ್ದೇನೆ ಅಂತ ಹೇಳಿದಾನೆ. ಹಾಗಾಗಿ 22,500 ಏನ್ ಬರುತ್ತೆ, ಇದರಲ್ಲಿ ಅರ್ಧ ಮಾತ್ರನೇ ನೀವು ಡಿಪ್ರಿಸಿಯೇಷನ್ ತಗೋಬೇಕು. ಅಂದ್ರೆ 11,250 ಏನ್ ಬರುತ್ತೆ ಅದನ್ನ ಮಾತ್ರನೇ ನಾವು ತಗೋಬೇಕಾಗುತ್ತೆ ಡಿಪ್ರಿಸಿಯೇಷನ್ ಆಗಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಕಾರ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ನಾವು ಆಫ್ ಮಾತ್ರನೇ ಬಿಸ್ನೆಸ್ ಯೂಸ್ ಮಾಡಿದೀವಿ, ಇನ್ನು ಆಫ್ ಅನ್ನ ಪರ್ಸನಲ್ಗೆ ಯೂಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅರ್ಧ ಪರ್ಸನಲ್ ಯೂಸ್ ಮಾಡಿದ್ದಾರೆ ಅಂದ್ರೆ ಇನ್ನರ್ಧ ಪ್ರೊಫೆಷನಲ್ ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಮೋಟಾರ್ ಕಾರ್ಗೆ 15% ಡಿಪ್ರಿಸಿಯೇಷನ್ ಏನಿದೆ, ಸೊ ಈ 1,50,000 ಮೇಲೆ 15% ಮಾಡಿದ್ರೆ ನನಗೆ 22,500 ಡಿಪ್ರಿಸಿಯೇಷನ್ ಬಂತು. ಬಟ್ ಈ ಎಂಟೈರ್ ಡಿಪ್ರಿಸಿಯೇಷನ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂದ್ರೆ ಇಲ್ಲ, ಯಾಕೆಂದ್ರೆ ನಾವು ಮೋಟಾರ್ ಕಾರ್ ಅನ್ನು ಆಫ್ ದಿ ಮೋಟಾರ್ ಕಾರ್ ಯೂಸ್ ಇಟ್ ಫಾರ್ ಪರ್ಸನಲ್ ಪರ್ಪಸ್ ಆಗಿರೋದ್ರಿಂದ ಇನ್ನು ಅರ್ಧ ಮಾತ್ರನೇ ಬಿಸ್ನೆಸ್ ಪ್ರೊಫೆಷನಲ್ ಪರ್ಪಸ್ ಆಗಿರೋದ್ರಿಂದ ಆಫ್ ಮಾತ್ರನೇ ನಾವು ಲೆಸ್ ಮಾಡಿರ್ತಕ್ಕಂಥದ್ದು.
ನೆಕ್ಸ್ಟ್ ಇನ್ ಯಾವ್ದು ಇದೆಯಪ್ಪ ಅಂದ್ರೆ ಪರ್ಚೇಸ್ ಆಫ್ ಮೋಟಾರ್ ಕಾರ್ ಆದ್ಮೇಲೆ ಪರ್ಚೇಸ್ ಆಫ್ ಫರ್ನಿಚರ್ 10,000 ಇದೆ ನೋಡಿ. ಫರ್ನಿಚರ್ಗೆ ಅಸೆಟ್ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಅವರ ಒಂದು ಪ್ರೊಫೆಷನ್ಗೆ. ಫರ್ನಿಚರ್ಗೆ ಡಿಪ್ರಿಸಿಯೇಷನ್ಸ್ ಇದೆಯಾ ಅಂತ ಹೇಳಿದ್ರೆ 10% ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ನು ಕೂಡ ಕೊಡಬೇಕಾಗುತ್ತೆ. 10% ಡಿಪ್ರಿಸಿಯೇಷನ್ಸ್ ಇದೆ. ಸೊ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 10%. ಫರ್ನಿಚರ್ ನ ವ್ಯಾಲ್ಯೂ ಎಷ್ಟಿದೆಯಪ್ಪ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ ಫರ್ನಿಚರ್ ನ ವ್ಯಾಲ್ಯೂ ಇರೋದು 10,000 ರುಪೀಸ್. ಇದ್ರ ಮೇಲೆ 10% ಅನ್ನ ಮಾಡಿದ್ರೆ 10% ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತಪ್ಪ ಅಂದ್ರೆ 1,000 ಡಿಪ್ರಿಸಿಯೇಷನ್ ಬರುತ್ತೆ. ಇದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿ ತಗೋಬೇಕು. ಡಿಪ್ರಿಸಿಯೇಷನ್ ಅನ್ನ 10% ಕೊಟ್ಟಿದ್ದಾರೆ. ದೆನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಟಿದ್ದಾರೆ. ದಟ್ ಇಸ್ ಅ ಪರ್ಸನಲ್ ಎಕ್ಸ್ಪೆಂಡಿಚರ್. ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ತಗೊಳ್ಳೋ ಆಗಿಲ್ಲ. ನೆಕ್ಸ್ಟ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. 15,000 ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಇದೆ. 15,000 ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್. ಮೋಟಾರ್ ಕಾರ್ ಅನ್ನ 15,000 ಟೋಟಲ್ ಎಕ್ಸ್ಪೆನ್ಸಸ್ ಏನಿದೆ ಆ ಟೋಟಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಮೋಟಾರ್ ಕಾರ್ ಏನಿದೆ ಎಕ್ಸ್ಪೆನ್ಸಸ್, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಟೋಟಲ್ ಇರೋದು 15,000 ಎಕ್ಸ್ಪೆನ್ಸಸ್. ನಾನು 15,000 ಫುಲ್ ಪ್ರೊಫೆಷನಲ್ ಅಂತ ತಗೋಬಾರ್ದು, ಯಾಕೆಂದ್ರೆ ಆಫ್ ಮಾತ್ರನೇ ನಾನು ಪ್ರೊಫೆಷನಲ್ ಯೂಸ್ ಮಾಡಿದ್ದೀನಿ, ಇನ್ನರ್ಧ ಪರ್ಸನಲ್ ಯೂಸ್ ಮಾಡಿದ್ದೀನಿ. ಹಾಗಾಗಿ ಆಫ್ ಮಾತ್ರ ತಗೋಬೇಕು. 7,500 ಮಾತ್ರನೇ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿ ಬರ್ತಕ್ಕಂಥದ್ದು. ದೆನ್ ಇನ್ಯಾವ್ದಿದೆಯಪ್ಪ ಅಂದ್ರೆ ಪರ್ಚೇಸ್ ಆಫ್ ಕಂಪ್ಯೂಟರ್ನ ಪರ್ಚೇಸ್ ಮಾಡಿದಾನೆ 40,000 ಬಂದಿದೆಯಂತೆ. ಸೊ ಕಂಪ್ಯೂಟರ್ನ ಪರ್ಚೇಸ್ ಮಾಡಿದಕ್ಕೆ ಕಂಪ್ಯೂಟರ್ಗೆ ಡಿಪ್ರಿಸಿಯೇಷನ್ ಕೊಡಬೇಕು. ಅವ್ರು ಹೇಳಿದ್ದಾರೆ ಕಂಪ್ಯೂಟರ್ಗೆ 40% ಡಿಪ್ರಿಸಿಯೇಷನ್ ಇದೆ ಅಂತ. ಸೊ ಅವ್ರು ಹೇಳಿಲ್ಲ ಅಂದ್ರೂ ಕೂಡ ನೀವು ಡಿಪ್ರಿಸಿಯೇಷನ್ ಕಂಪ್ಯೂಟರ್ಗೆ 40% ಕೊಡಲೇಬೇಕು ಕಂಪಲ್ಸರಿ. ಸೊ ಇಲ್ಲಿ ಅವ್ರ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ ಎಷ್ಟಪ್ಪ ಅಂತ ಹೇಳಿದ್ರೆ 4,000 ಮೇಲೆ 40,000 ಮೇಲೆ 40% ನೀವು ಡಿಪ್ರಿಸಿಯೇಷನ್ ಕೊಟ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 16,000 ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ ಸಿಗುತ್ತೆ. ಸೊ ಇನ್ಯಾವ್ದನ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಇದೆಯಾ ಅಂತ ಹೇಳಿದ್ರೆ ನೋಡಿ ಇಲ್ಲ. ಇನ್ನ ಸರ್ಪ್ಲಸ್ ಇರೋದು, ಸರ್ಪ್ಲಸ್ ಅಂದ್ರೆ ನೆಟ್ ಪ್ರಾಫಿಟ್ ಅಂತ ಅರ್ಥ. ಸೊ ಇನ್ಯಾವ್ದಾದ್ರು ಎಕ್ಸ್ಪೆನ್ಸಸ್ ಬಿಟ್ಟಿದೀವ ಒಂದ್ ಕಡೆಯಿಂದ ನೋಡ್ಕೊಂಬನ್ನಿ. ಯಾವ್ದು ಎಕ್ಸ್ಪೆನ್ಸಸ್ ಬಿಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಬಿಟ್ಟಿದೀವ ಅಂದ್ರೆ ಮೊದಲನೇ ಅಡ್ಜಸ್ಟ್ಮೆಂಟ್ ತಗೊಂಡಿದೀವಿ, ಕಾರ್ ಎಕ್ಸ್ಪೆನ್ಸಸ್ ಆಯ್ತು, ಮೂರನೇ ಅಡ್ಜಸ್ಟ್ಮೆಂಟ್ ಆಯ್ತು. ಸೊ ಯಾವ್ದಾದ್ರು ಇನ್ಕಮ್ ಬಿಟ್ಟಿದೀವ ಅಂದ್ರೆ ಎಲ್ಲಾ ಇನ್ಕಮ್ ನ ತಗೊಂಡಿದೀವಿ. ಇನ್ಯಾವ್ದು ಕ್ವಶನ್ ಅಲ್ಲಿ ನಾವು ಬಿಟ್ಟಿಲ್ಲ. ಈಗ ನೀವೇನ್ ಮಾಡಿ ಅಂದ್ರೆ ಟೋಟಲ್ ಮಾಡ್ಕೊಳ್ಳಿ. ಈಗ ನೀವೇನ್ ಮಾಡಿ ಅಂದ್ರೆ ಇಷ್ಟು ಅಮೌಂಟ್ ಅನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಅಂದ್ರೆ 1,06,950 ರುಪೀಸ್ ನಿಮ್ಗೆ ಬರುತ್ತೆ. ಸೊ ಈಗ ಪ್ರೊಫೆಷನಲ್ ಇನ್ಕಮ್ 2,99,600 ಇದೆ. ಇದರಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 1,06,950 ಇದೆ. ಸೊ ನೀವು ಪ್ರೊಫೆಷನಲ್ ಇನ್ಕಮ್ 2,99,600 ಅಲ್ಲಿ ಮೈನಸ್ 1,06,950 ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದು 1,92,650 ರುಪೀಸ್ ಬರುತ್ತೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್, ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರಿತೀವಿ. ಸೊ ಇಷ್ಟೇ ಆನ್ಸರ್ಸ್. ಕ್ವಶನ್ ತುಂಬಾ ದೊಡ್ಡದಿದೆ, ಬಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಪಾಯಿಂಟ್ ಟು ಪಾಯಿಂಟ್ ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಆನ್ಸರ್ಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಮುಗ್ದೋಗುತ್ತೆ. ಸರಿನಾ? ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಈ ಒಂದು ಆನ್ಸರ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.